ಸರ್ವತಃ ನೋಡಿ ಸರ್ವತಃ ಪರಮಾಯತೆ, ಸರ್ವತಃ ಪರಮಾಯತೆ, ಎಲ್ಲ ಕಡೆಯಿಂದನೂ ಪರಮ. ಪರಮ ಅಂದರೆ ಎ ಟು ಝೆಡ್ ಪಾಪ. ಸಕ್ಕರೆ ಪ್ರತಿ ಭಾಗದಲ್ಲಿ ಏನಿದೆ, ಸಿಹಿ, ಆ ರೀತಿ ಇರ್ತಾ ಇದೆ. ಅದೇ ಹೂ ತಗೊಂಡು ಮರ ಇದೆ, ಎಲ್ಲ ಕಡೆ ಹೂ ಇಲ್ಲ, ಗೊತ್ತಾಯ್ತಾ? ಎಲ್ಲ ಕಡೆ ಎಲೆಯೂ ಇಲ್ಲ, ಬುಡದಲ್ಲಿ ಎಲೆ ಇಲ್ಲ. ಕೆಲವು ಕಡೆ ಮೊದಲಿಂದಲೇ ಎಲೆ, ಕೆಲವು ಒಳಗೆ ಎಲೆ ಹೋಗಿರುತ್ತೆ ಕೆಲವು ಕಡೆಗೆ. ಎಷ್ಟು ವ್ಯತ್ಯಾಸ. ನಮ್ಮ ಶೇಂಗಾ ತೊಗೋತೀವಲ್ಲ, 2 ಟೈಪ್ ಶೇಂಗಾ ಸಿಗುತ್ತೆ. ಒಂದು ಟೈಪ್ ಶೇಂಗಾ ಮೇಲೆ ಬಿಡುತ್ತೆ ಕಾಳು, ಕೆಲವು ಒಳಗಡೆ ಬಿಡುತ್ತೆ, ಗೊತ್ತಾಯ್ತಾ? ಬಳ್ಳಿ ಟೈಪ್, ಬಳ್ಳಿಗಡ್ಲೆ ಅಂತಲೇ ಹೆಸರು, ನಮಗೆಲ್ಲ ಗೊತ್ತಾಗಲ್ಲ. ಹಳ್ಳಿ ಬರಿ ಅದು ಬಳ್ಳಿ ಬಿಟ್ಬಿಡುತ್ತೆ, ಒಂದೊಂದು ಬಳ್ಳಿ ಒಳಗೆ ಅಲ್ಲೊಂದೇ ಅದು ಅಲ್ಲಿ ಅಂದ ಕಾಳಿರುತ್ತೆ. ಗೊತ್ತಾ? ನೆಲಗಡ್ಲೆಯಲ್ಲಿ 2 ವೆರೈಟಿ ಇದೆ, ಅದು ಗೊತ್ತಾಯ್ತಾ? ಇದೊಂದು ಅದು ಒಂದು. ನಾವು ಎಣ್ಣೆ ತೊಗೊಂಡಾಗ ಯಾವುದಂತ ನಮ್ಗೆ ಗೊತ್ತಾಗಲ್ಲ ಅದೇ, ಬಟ್ ಆ್ಯಕ್ಚುಲಿ ಅದ್ರ ಭೇದ ಇದೆ. ಅದೆಲ್ಲ ಎಷ್ಟು ದೇವರು ಬಿಟ್ಟಿದ್ದಾರೆ ಅಂದರೆ, ಆಲದ ಬ್ರಾಂಚ್ ಇದ್ದಾಗೆ. ಆಲದ ಬ್ರಾಂಚ್ ಪೂರ್ತಿ ಒಳಗೆ ಹೋಗುತ್ತಲ್ಲ, ಒಂದೊಂದು ಒಳಗೋಗಿರುತ್ತೆ ಅದು. ಇಲ್ಲಿ ಇಡೀ ದೊಡ್ಡ ತುಂಬಿಕೊಂಡ್ರೆ ಕಿತ್ಬಿಟ್ಟು ಇಡೀ ಸಮೇತ ಬರುತ್ತೆ. ಅಲ್ಲಿ ಒಂದೊಂದು ಬೇರೆ ಬೇರೆ ಇರುತ್ತೆ. ಸರಿ, ಅದು ತೆಗೆಯೋದು ಆಲ್ಟದು, ಇಲ್ಲೋರು ಅಲ್ಲೇ ಉಳ್ಕೊಂಬಿಟ್ಟು ಬರೀ ಮೇಲೆ ಬರುತ್ತೆ ಸಟ್ಟ ಇದು. ಕಾಯಿ ಒಳಗೆ ಅಲ್ಲೇ ಉಳ್ಕೊಂಬಿಡುತ್ತೆ ಅಷ್ಟು. ಎಷ್ಟು ವ್ಯತ್ಯಾಸ ಇದೆ ಅದರಲ್ಲಿ. ಹಾಂ, ಅದಕ್ಕೆ ಅದರಲ್ಲೆಲ್ಲ ಎಕ್ಸ್ಪರ್ಟ್ ಆಗಿರ್ತಾರೆ, ಬೆಳೀತಾರೆ. ಅದೇ ಭೂಮಿ ನೋಡ್ಕೊಂಡು ಯಾವ್ದು ಹಾಕಿದರೆ ಬೆಟ್ರು ಅಂತ ಹೇಳ್ತಾನೆ. ಅದೇ ಒಂದು ಸೈನ್ಸ್ ಆಯ್ತಾಗ ಬೆಳೆ ಕೃಷಿಕರು ಬರೀ ಹಾಕಿ ತೆಗೆಯೋದಲ್ಲ ಅದು. ಹೌದು. ಸರ್ವತಃ ಪರಮಾಯತೆ ಸರ್ವ ಪ್ರಾಣಿ ಹೃದಯಸ್ಥಾಯ. ದೇಹದಲ್ಲಿ ಹೃದಯದಲ್ಲಿ ಅಲ್ಲಿರೋದು ದೇವರೆಲ್ಲಿ ಜೀವನೊಳಗಿದ್ದಾನೆ, ಜೀವ ಇಲ್ಲಿದ್ದ ಹೃದಯದೊಳಗಿದ್ದಾನೆ. ದೇರ್ಫೋರ್ ನಾವು ಹೃದಯದಲ್ಲಿ ಚಿಂತನೆ ಮಾಡಬೇಕಲ್ಲ ದೇವರನ್ನ, ಬೇರೆ ಕಡೆ ಮಾಡೋಕ್ಕೆ ಬರೋಲ್ಲ. ಎಲ್ಲ ಕಡೆ ದೇವರಿದ್ದಾನೆ, ಚಿಂತನೆ ಸಿಗೋದೆಲ್ಲಿ? ಹೃದಯದಲ್ಲಿ ಮಾತ್ರ. ಇವತ್ತು ಎಲ್ಲ ಕಡೆ ಹೋಗ್ಬೋದು, ಅಲ್ಲಿ ಯೂನಿಯನ್ ಇರಬೇಕಲ್ಲ, ತೆಗಿಬೇಕಾದ್ರೆ ಕನೆಕ್ಟ್ ಮಾಡ್ಬೇಕಾದ್ರೆ ಇಲ್ಲಿಲ್ಲೇ ಓಪನ್ ಮಾಡೋಕ್ಕೆ ಬರೋಲ್ಲ. ಆ ಯೂನಿಯನ್ ಇದ್ದಲ್ಲಿ ಮಾತ್ರ ಓಪನ್ ಮಾಡೋಕ್ಕೆ ಬರೋದು. ಓಂ ವಾಮನಾಯ ನಮೋ ನಮಃ. ದೂರಮೇತೆ. ಏನು ಬಂತೀಗ? ನನಗೆ ಅವೆಲ್ಲ ಬೇಕಿಲ್ಲ. ಅದು ಬೇಕಾದ್ದು ಯಾವುದು? ಮೋಕ್ಷನೇ. ನಾನು ಬ್ರಹ್ಮಜ್ಞಾನದ ಬಗ್ಗೆ ಹೇಳಬೇಕು ನೀವೀಗ. ಇವೆಲ್ಲ ತೊಗೊಂಡು ನಾನೇನು ಮಾಡಲಿ? ಇವೆಲ್ಲ ಕೂಡ ನಶ್ವರ ಪದಾರ್ಥ, ನನಗೆ ಬೇಕಿಲ್ಲ. ಎಷ್ಟೇ ಆಯುಷ್ಯ ಕೊಟ್ಟರು ಒಂದೇ ಹೋಗಲೇಬೇಕು. ಎಷ್ಟೇ ಸಂಪತ್ತು ಕೊಟ್ಟರು ಕೂಡ ಅವು ಶಾಶ್ವತ ಅಲ್ಲ, ಅದು ಪೂರ್ಣ ಸುಖ ಕೊಡೋದಿಲ್ಲ. ಗಟ್ಟಿ ಮಾಡ್ಕೊಂಡ್ಬಿಟ್ಟೆ ಇದೆ. ಈ ಪಾಠ ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ ಹೇಳೋದು ಗೊತ್ತಾಗುತ್ತೆ ನೋಡಿ. ಯಸ್ಮಿನ್ನಿತಂ ವಿಚಿಕಿತ್ಸಿತಂ ಮೃತ್ಯೋ ಸಾಂಪರಾಯೇ ಮಹತಿ ಬ್ರೂಹಿನಸ್ತತ್ ಯೋಯಂ ವರೋ ಗೂಢಮನುಪ್ರವಿಷ್ಟ ನಾಣ್ಯಂ ತಸ್ಮಾತ್ ನಚಿಕೇತಾವೃಣೀತೆ. ಅದಕ್ಕೆ ನೀವು ರಹಸ್ಯ ಅಂತ ಹೇಳ್ತೀರಲ್ಲ, ಆ ರಹಸ್ಯನೇ ಬೇಕಾಗಿರೋದೆ. ಅದು ನೀವೇ ಹೇಳಬೇಕು, ಎಲ್ರಿಗೂ ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ನೀವೇ ಕೊಡಬೇಕು. ನಚಿಕೇತ ಈ ಆ ತಂದೆಗೆ ಹೇಳಬೇಕಾದ್ರೆ ಇಷ್ಟು ಜ್ಞಾನ ಇತ್ತಲ್ಲ, ಜ್ಞಾನಿ ಆಗಿದ್ದಕ್ಕೆ ಮಾತಾಡ್ತಿರೋದು. ಈ ಲೆವೆಲ್ ರೀಚ್ ಆಗಿದ್ದಾನಂತ. ನನಗೆ ಇವೆಲ್ಲ ಬೇಕಾಗಿಲ್ಲ. ಅಜೀರ್ಯತಾಂ ಅದ್ಭುತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ ಕ್ವಾಧಸ್ಥ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೆ ಜೀವಿತೆ ಕೋ ರಮೇತ. ಅತಿ ದೀರ್ಘೆ ಜೀವಿತೆ ಕೋ ರಮೇತ. ನೋಡಿ, ಆ್ಯಕ್ಚುಲಿ ಚಿರಂಜೀವಿತ್ವ ವರ ಕೆಲವರಿಗೆ ಶಾಪ. ಅದು ಗೊತ್ತಾಯ್ತಾ? ಕೆಲವರಿಗೆ ವರ ಆದರೆ ಕೆಲವರಿಗೆ ಏನಾಗುತ್ತೆ? ಶಾಪ. ವಾಲಂಟ್ರಿ ಯಾಕೆ ತಗೋತಾರೆ? ಅಲ್ಲ, ಅವ್ರ ಪ್ರಾಬ್ಲಮ್ ಅವರಿಗೆ. ಕೆಲವರಿಗೆ ಯಾಕೆ ಫುಲ್ ಎಕ್ಸರ್ಸೈಸ್ ಮಾಡ್ತಾರೆ, ಅವ್ರದ್ದು ಅಡ್ವಾಂಟೇಜ್ ಇದೆ. ಏನು ಮಾಡಬೇಕಾದ್ರೆ ಎಷ್ಟು ಅಡ್ವಾಂಟೇಜ್ ಯೋಚನೆ ಮಾಡಿ. ಅಂದರೆ ಕೆಲವು ಸತಿ ಅತಿ ಚಿರಜೀವನ ನಮಗೆ ಒಳ್ಳೆಯದಲ್ಲ, ಕೆಲವೊಮ್ಮೆ ಭಾರಿ ಒಳ್ಳೆಯದು. ತಿಳಿತಾ? ಇದೆಲ್ಲ ಯೋಚನೆ ಮಾಡಿದರೆ ಹನುಮಂತೇವರು ಇದ್ದಾರೆ. ಚಿರಂಜೀವಿತ್ವ ಏನದು? ಅತ್ಯಂತ ಶ್ರೇಷ್ಠ. ಅತ್ಯಂತ ಅದರ ಯಾವ ಭಾಗದಲ್ಲೂ ಏನಿಲ್ಲ, ದೋಷ ಇಲ್ಲ. ಭೀಷ್ಮರು 800 ವರ್ಷ ಬದುಕಬೇಕು ಅಂತ ಹೇಳಿದರು. ಪ್ರಾಬ್ಲಮ್ ಅದು. ಯಾಕೆ? 8 ಜನದ ಆಯುಷ್ಯ ಉಟ್ಕೊಂಡು ಬರಬೇಕೀಗ. 8 ಜನದ ಆಯುಷ್ಯ ಅನುಭವಿಸ್ಬೇಕು ಅವ್ರೀಗ. ದೊಡ್ಡದಾಗಲಿಲ್ಲ, ಈಗ 4 ಜನ ಪನಿಷ್ಮೆಂಟ್ ಒಬ್ಬನೇ ಅನುಭವಿಸು ಅಂತ ಹೇಳಿದ್ರು. ಏನಾಯ್ತು ಅಲ್ಲಿಗೆ? ಹೆವಿ ವರ್ಕ್ ಆಗಲಿಲ್ಲ, ದೋಷ ಆಯಿತು. ಹನುಮಂತಿಗೆ ಆಗಲಿಲ್ಲ. ಯಶ್ವಾಸಮಾತಿಗೆ ಶಾಪ ಕೊಟ್ಟರು, ನೀವು ಚಿರಂಜೀವಿ ಆಗಿರಬೇಕು. ಇನ್ನು ಶಾಪ ಜೊತೆಗೆ ಏನಿದೆ ಜೊತೆಗೆ? ಅಲ್ಲಿವರೆಗೂ ಪಥ್ಯ ಸಂಯೋಗ ಆಗಬಾರದು. ನೋಡಿ, ಶಾಪ ಸೇರ್ಕೊಂಡ್ಬಿಡ್ತು. ಹನುಮಂತರು ಬ್ರಹ್ಮಚಾರಿ, ಅವರು ಬ್ರಹ್ಮಚಾರಿ. ಅವ್ರ ಬ್ರಹ್ಮಚಾರಿ ಎಂಥದ್ದು ಅವ್ರದ್ದು? ಅನಿವಾರ್ಯವಾದ್ದು. ಇವ್ರಿಗೆ ಸ್ವೇಚ್ಛೆಯಿಂದ ಬ್ರಹ್ಮಚಾರಿ, ಸ್ವೇಚ್ಛೆಯಿಂದ ಬ್ರಹ್ಮಚಾರಿ. ಉಪವಾಸ ಬೀಳೋದು ಹಾಗೆ, ಉಪವಾಸ ಮಾಡೋದು ಹೇಗೆ? ಉಪವಾಸ ಮಾಡಬೇಕಾದ್ರೆ ಏನಿರುತ್ತೆ ನಮಗೆ? ಇಚ್ಛೆ ಇದು ಮಾಡ್ತೀವಿ. ಉಪವಾಸ ಬೀಳಬೇಕಾದ್ರೆ ತಿನ್ನೋ ಇಚ್ಛೆ ಇದೆ, ತಿನ್ನೋಕ್ಕಾಗ್ತಾಯಿಲ್ಲ. ಸೊ 2 ಉಪವಾಸನೆ, ನೋಡೋದಕ್ಕೆ 2 ಉಪವಾಸನೆ. ಎಷ್ಟು ಡಿಫ್ರೆನ್ಸ್ ಇದೆ. ಆದ್ದರಿಂದ ಹನುಮಂತನ ಚಿರಂಜೀವಿತ್ವ ಅನ್ನೋದು ಇನ್ಕಂಪೇರಬಲ್. ಅದು ಭೀಶ್ವರ ಚಿರಂಜೀವಿತ್ವ, ಜಾಂಬವಂತ ಚಿರಂಜೀವಿತ್ವ ಎಲ್ಲ ಇದೆ, ಆದರೆ ಈ ಕ್ವಾಲಿಟಿ ಅದರಲ್ಲಿಲ್ಲ. ಅದಕ್ಕೆ ಬ್ರಹ್ಮಚರ್ಯಾದಿ ಧರ್ಮೈ ವಂದೇಹಂ ತಂ ಹನುಮಾನಿತಿ ಮಹಿತ ಬ್ರಹ್ಮಚರ್ಯಾದಿ ಧರ್ಮೈ. ಮಹಿತ ಪೂಜ್ಯವಾದ ಹೇಳ್ತಾರೆ. ಮಹಿತ ಪೂಜ್ಯವಾದ ಬ್ರಹ್ಮಚರ್ಯ.
ಇವ್ರದ್ದು ಹಾಗಾಗಲಿಲ್ಲ. ಭೀಷ್ಮರ ಬ್ರಹ್ಮಚರ್ಯ ಕೂಡ ಶಾಪದ ಬ್ರಹ್ಮಚರ್ಯ. ಅದು ಶಾಪದ ಬ್ರಹ್ಮಚರ್ಯ ಎಂಬುದು ಏನಾಗಲಿಲ್ಲ, ಜೈಲೆಲ್ಲ ಕೂಡಿಸ್ಬಿಟ್ಟಿದ್ದಾರೆ, ಊಟ ಹಾಕಲಿಲ್ಲ. ಏಕಾಶಿ ಉಪವಾಸದ ಕರ್ಲಿಕ್ಕಾಗತ್ತಾ? ಕರ್ಲಿಕ್ಕಾಗಲಿಲ್ಲ. ಯಾತಕ್ಕೆ? ಇಂಟೆನ್ಷನ್ ಇಲ್ಲ ಅವರಿಗೆ. ಅವರಿಗೆ ಇಂಟೆನ್ಷನ್ ಇಲ್ಲ. ಯಾವುದು ಉಪವಾಸ ಯಾವ ಬಾರ ಯಾವ ಬದಲು ಕೊಡ್ತಿದ್ದೇನೆ ಅಂತ. ಇವನು ಹಾಗಂಬಲ್ಲ, ಕೊಟ್ಟರು ಬೇಕಾಗಿಲ್ಲ ಅಂತ ಹೇಳ್ತಾ. ಇದು ಬೇಕು. ಮಹಿತ ಮಹಾಪೌರುಷೋ ಬ್ರಹ್ಮಚಾರಿ. ಮಹಿತ ಮಹಾಪೌರುಷೋ ಬ್ರಹ್ಮಚಾರಿ. ಪೂಜ್ಯವಾದ ಪೌರುಷ, ಪೂಜ್ಯವಾದ ಮಹಾಪೌರುಷ ಮತ್ತು ಬ್ರಹ್ಮಚರ್ಯಾದಿ ಧರ್ಮೈ ಖ್ಯಾತಃ. ಬ್ರಹ್ಮಚರ್ಯಾದಿ ಧರ್ಮ ಅವರು ಖ್ಯಾತರಾಗಲಿಲ್ಲ. ಬೇರೆ ದೃಷ್ಟಿಯಿಂದ ಖ್ಯಾತರಾದರೆ ಹೊರತು ಬ್ರಹ್ಮಚರ್ಯದಿಂದ ಖ್ಯಾತರಾಗಲಿಲ್ಲ ಅವರು. ಬ್ರಹ್ಮಚರ್ಯಾದಿ ಸಕಲೈರಿಪಿ ಧರ್ಮೈ ಖ್ಯಾತಃ. ಒಂದರಲ್ಲಿ ಖ್ಯಾತಿ, ಒಂದರಲ್ಲಿ ಖ್ಯಾತಿ ಇಲ್ಲ ಅವರಿಗೆ. ಮತ್ತು ಅವ್ರಿಗೆ ಹಾಗಲ್ಲ. ಹನುಮಂತ ಏನು ಮಾಡಿದ್ರು ಏನಾಗಿದೆ ಅದು? ಪ್ರತಿಯೊಂದು ವರ್ಚನೆ ಹೊರತು ಯಾವುದು ಕೂಡ ಬಂಧನ ಅಲ್ಲ. ಅರ್ಥ ಆಯ್ತಾ? ಯಾವ್ದು ಬೇಕಾದ್ರೂ ತಿನ್ನಿ, ಇದನ್ನು ಮಾತ್ರ ತಿನ್ನಿ, ಶುರುವಾಯ್ತು ಬಂಧನ. ಮತ್ತೆ ಯಾವ್ದು ಬೇಕು ತಿಂತಾನೋ ಬಿಡ್ತಾನೋ, ಫ್ರೀ ಇದೆ. ಅರ್ಥ ಆಯ್ತಾ? ಈಗ ಹೇಳ್ತಾ ಇದೆಲ್ಲ ನಂಗೆ ಗೊತ್ತಿದೆ, ಅದಕ್ಕೆ ಇದೆಲ್ಲ ಬೇಕಿಲ್ಲ ನನಗೆ, ಬರೀ ಕೇಳಿದರೆ ಬರೋದಲ್ಲ, ನಿಮ್ಮಂಥವ್ರು ಹೇಳಬೇಕು, ನೀವು ಹೇಳಿ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅನ್ಯೋ ಭಗವಾನ್ ಅನ್ಯೋಹಂ ತ್ವಜಾನನ್ ಅನನ್ಯ. ಇಲ್ಲೊಂದು ಮಾತು ಬಂತಲ್ಲಿ. ಮಾತು ಹೇಗಿದೆ ನೋಡಿ. ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯ ಚ ವಿದ್ಯೆ ಚ ಜ್ಞಾತ ವಿದ್ಯಾಭೀಪ್ಸಿತಂ ನಚಿಕೇತ ಸಮ್ಮನ್ನೇ ನತ್ವಾ ಕಾಮೋ ಬಹವೋ ಲೋಲುಪಂತಹ ಎಂಬುದೇ ಹೇಳ್ತಾರೆ. ಭಾರಿ ಒಳ್ಳೆಯವನು ಏನೋ, ಭಾರಿ ದೊಡ್ಡ ಮನುಷ್ಯ ಇದ್ದೇನೇನು. ಯಾಕೆ ಎಷ್ಟು ಹೇಳಿದ್ರು ಆ ಕಡೆ ಮನಸ್ಸು ಬರಲಿಲ್ವಲ್ಲ, ಸರಿಯಾದ್ದು ಅಂತ ಹೇಳ್ತಾರೆ. ಅದೇ ಸರಿಯಾಗಿದೆ. ಎಷ್ಟೋ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ನಮ್ಮ ಕಾಲೇಜಿಗೆ ಆಗಬೇಕು ನಿಮಗೆ ಅಂತ ಕೇಳ್ತಾರೆ. ಅಪ್ಲೈ ಮಾಡಿದ್ದೆ ಬಂದೆ ಅಂದ್ಬಿಟ್ಟು ಹೋಗೋದು ಬಿಡ್ತಾರೆ. ನಿಮ್ಮ ಕಾಲೇಜ್ ಭಾರಿ ದೊಡ್ಡದು ಹೇಳ್ಬೇಕು, ಅತ್ತೆ ಹೇಳಬೇಕು. ನಿಮ್ಮ ಕಾಲೇಜ್ ಭಾರಿ ರೆಪ್ಯುಟೇಷನ್ ಇದೆ, ಬಂದು ಬೇರೆ ಕಡೆ ಸಿಟ್ಟರು ಹೋಗಿಲ್ಲ, ಅದು ಸಿಕ್ಕಿರೋದಿಲ್ಲ, ಅದು ಸುಳ್ಳು ಹೇಳ್ತಿರ್ತಾರೆ. ಯಾಕೆ ಅದು ಕೊಡಬೇಕಾದ್ರೆ ಪಾಯಿಂಟ್ ಆಗಬೇಕು, ಇದೇ ಇರಬೇಕು ಅಂತ ಹೇಳಬೇಕು ಅವನು. ಸುಮ್ಮನೆ ಬಂದೆ ಅಂತ ಸುಮ್ಮನೆ ಹೋಗು ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಆಗಲ್ಲ. ನೀನು ಸರಿಯಾಗಿ ತಿಳ್ಕೊಂಡಿದ್ದೆ ಈಗ, ಅದಕ್ಕೆ ನಿಂಗೆ ಹೇಳೋ ಖುಷಿ ಆಗುತ್ತೆ ನನಗೆ. ನತ್ವಾ ಕಾಮೋ ಬಹವೋ ಲೋಲುಪಂತಹ. ಒಂದು ವೆರೈಟಿ ಅಲ್ಲ, ಎಷ್ಟೆಷ್ಟು ವೆರೈಟಿ ಕಾಮನ ಕೊಟ್ಟಿದ್ದು, ಹಾಕಿ ಕೊಡ್ತೀನಿ, ಹೀಗೆ ಕೊಡ್ತೀನಿ, ಏನು ಮಾಡ್ತೀನಿ ಅಂತೇಳಿ ಏನು ಬೇಕಾಗಿಲ್ಲ. ಅವಿದ್ಯಾಯ ಮಂತರೆ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ತಂದ್ರಮ್ಯಮಾಣಾಃ ಪರಿಯಂತಿ ಮೂಢಾಃ ಅಂಧೇನೈವ ನಿಯಮಾನ ಯಥಾಂಧಾಃ. ಎಷ್ಟು ಚೆನ್ನಾಗಿರೋ. ಅಂಧೇನೈವ ನಿಯಮಾನ ಯಥಾಂಧ ಅಂದರೆ ಬ್ಲೈಂಡ್ ಫಾಲೋಯಿಂಗ್ ದಿ ಬ್ಲೈಂಡ್, ಬ್ಲೈಂಡ್ ಫಾಲೋಯಿಂಗ್ ದಿ ಬ್ಲೈಂಡ್ ಅಂದರು ಒಂದೇ. ಅಂಧೇನೈವ ನಿಯಮಾನ ಯಥಾಂಧ. ಎಲ್ಲ ಹೋಗ್ತಾರೆ, ಮುಂದವ್ರು ಕೇಳ್ತಾರೆ, ಇವ್ರು ಹೋಗ್ತಾ ಇರ್ತಾರೆ, ನನಗೆ ಗೊತ್ತಿಲ್ಲ ಅಂತ ಉಳಿದ್ರಿಗೆ ಬೇಕಾಗ ಇದು ಸ್ಟ್ರೈಕ್ ಆದಾಗ ಹಾಗಾಯ್ತು. ಕಾಲೇಜ್ ಹೋದ ಸ್ಟ್ರೈಕು ಎಲ್ಲ ಒಬ್ಬರು ಕ್ಲಾಸ್ ಎಲ್ಲ ಇಟ್ಕೊಬಿಟ್ಟಿದ್ದಾರೆ. ಏನು ಮಾಡಬೇಕಾಗ? ಡೌನ್ ಡೌನ್ ಅಂತ ಕೂತಿರ್ಬಿಡ್ತಾರೆ. ಹೋದ ತಕ್ಷಣ ಯಾರು ಮುಖಂಡ್ರು ಯಾರು ಅಂತ ಕೇಳಿದರೆ ಯಾರೋ 3 ಜನ ಬಂದರು. ಬಂದ ತಕ್ಷಣ ನೀವೆಲ್ಲ ಹೋಗಿ ಒಂದು ಮಾತಾಡಿಸ್ತೀರಿ, ಕರ್ಕೊಂಡ್ಬಿಟ್ಟೆ. ಅವ್ರು ಹೋಗ್ಬಿಟ್ರು ಕ್ಲಾಸ್ಗೆ. ಆ ಮುಕ್ಕಾಲು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕೆ ಸ್ಟ್ರೈಕ್ ಮಾಡಿದ್ರು ಗೊತ್ತಿಲ್ಲ ಸರ್ ಅಂತ ಏನು ಮಾಡಬೇಕು ಅವರಿಗೆ? ಗೊತ್ತಿಲ್ಲ ಸರ್, ಅವ್ರು ಹೇಳಿದ್ರೆ ಮಾಡಿದ್ವಿ ಅಷ್ಟೇ. ಇವು ಸುಮ್ಮನೆ ಕ್ಲಾಸ್ಗೆ ಹೋಗಿ ಬೋಧ ಕಚೇರಿ ಇಲ್ಲ, ಇಲ್ಲಿ ಪ್ರಾಬ್ಲಮೇ ಇಲ್ಲ. ತಮಾಷೆ ಅಂದರೆ ಅವ್ರು ಏನು ಅವರಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಸರ್, ಇವ್ರು ಹೇಳಿದ ಅವ್ರು ಹೇಳಿದ ಅವ್ರು ಯಾರಿಗೂ ಗೊತ್ತಿಲ್ಲ. ಈ ರೀತಿಯೇ ಪ್ರಾಬ್ಲಮ್ ಬರೋದು. ಎಷ್ಟೋ ಕಡೆ ಏನಾಗಿರುತ್ತೆ ಅಂದರೆ ನಿಷ್ಕಾರಣವಾಗಿ ಗಲಾಟೆ ಆಗಿದೆ. ಇಲ್ಲಿ ನಡೆದಿರೋದು ಹಾಗೆ. ಅವನು ಯಾಕೆ ಮಾಡ್ದ, ಯಾಕೆ ಬೇಕು ಅವನಿಗೆ? ಅವ್ನು ಮಾಡ್ದ ನನಗೂ ಬೇಕಷ್ಟೇ. ಅವನಿಗೆ ಯಾಕೆ ಬೇಕು ಗೊತ್ತಿಲ್ಲ, ಅವನಿಗೆ ಬೇಕಂದ್ರೆ ನನಗೆ ಬೇಕಷ್ಟೇ. ಈ ಕಂಪ್ಯಾರಿಸನ್ನಿಂದ ಹಾಳಾಗಿಬಿಡ್ತಾನೆ ಮನುಷ್ಯ. ಅವಿದ್ಯಾ ಅಂಧೇನ ಇವ ನಿಯಮಾನ ಯಥಾಂಧಾಹ ಅವಿದ್ಯಾಯ ಮಂತರೇ ವರ್ತಮಾನಾಹ. ಅಂತಾರೆ ಅಂದ್ರೇನು? ಒಳ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಂತಾರ ಅವಿದ್ಯೆ ಒಳ ಸಿಕ್ಕಾಕೊಂಡು ಹೊರಗಿಂದಾರೆ ತೆಗೆದು ಬಿಡ್ಬೋದು, ಒಳಗಿಂದಾದರೆ ಎಷ್ಟು ಕಷ್ಟ. ಸ್ವಯಂ ಧೀರ, ಎಷ್ಟಾದರೂ ದುರಹಂಕಾರ. ನಂದಂತ ಪಂಡಿತನೇ ಇಲ್ಲ, ಅದು ಬೇರೆ. ಪಂಡಿತಂ ಮನ್ಯಮಾನಾಹ ಅಂದರೆ ಪಂಡಿತರಲ್ಲ, ಅಪಂಡಿತರೇ. ಪಂಡಿತರು ತಿಳ್ಕೊಂಡ್ಬಿಟ್ಟಿದ್ದಾರೆ. ದಂದ್ರಮ್ಯಮಾಣಾಹ ಪರಿಯಂತಿ ಮೂಢಾಹ. ಹೋಲಿ ಸುಖವಾಗಿರ್ತಾರೆ, ಒಳಗೂ ಗೋಳಾಟ ಅವ್ರದ್ದು. ಕೊನೆಗೆ ಪರಿಯಂತಿ ಮೂಢಾಹ ಅಂಧೇನೈವ ನಿಯಮಾನ ಯಥಾಂಧಾಹ. ಧೃತರಾಷ್ಟ್ರ ಕಥೆಗೆ ಒಂದು ಲಿಂಕ್ ಸಿಗುತ್ತೆ ಅದಕ್ಕೆ. ಧೃತರಾಷ್ಟ್ರ ಏನಾಗಿದ್ದಾನೆ? ಅಂಧ. ಗೊತ್ತಾಯ್ತಾ? ಮಕ್ಕಳೆಲ್ಲ ಯಾರವರು? ಪರಮ ಅಂಧರು. ಆದ್ದರಿಂದ ಹೇಗೆ ಬಂತು ಅಂತ ಹೇಳೋದಕ್ಕೆ ಒಂದು ಮಾತಿನಲ್ಲಿ ಬೇರೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ಇಷ್ಟಲ್ಲೇ ಮಾಡ್ಕೊಳ್ಳೋದು. ಒಂದು ಕಡೆ ಇವರಿಂದ ಅವರ ತಪ್ಪು, ಅವರಿಂದ ಇವರಿಗೆ ತಪ್ಪು. ಪ್ರಧಾನ ತಪ್ಪು ಇವ್ರದೇನೆ. ಆದರೆ ಅದು ಕುರುಡಾಗಿದ್ದಕ್ಕೆ ಎಷ್ಟು ಪ್ರಾಬ್ಲಮ್ ಆಯ್ತಲ್ಲ. ಆದ್ದರಿಂದ ಜೀವ ಕುರುಡಾಗಿರಬಾರದು. ಅದನ್ನು ಹಾಡು ಮಾಡಿದ್ರು. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾತಕ್ಕೆ ಬಂತು ಅಂತ. ಕುರುಡು ನಾಯಿ ಅಂದರೆ ಇದೇ ಉಪಯೋಗಿಸೋದು. ಕುರುಡು ನಾಯಿ ಮೊದಲೇ ನಾಯಿ, ಸಂತೆ ಬೇರೆ ಬಂದಿರೋದು. ಎಲ್ಲ ಒದಿಲಕ್ಕೆ ಒಬ್ಬರಿಲ್ಲ, ಎಷ್ಟು ಜನ ಇರ್ತಾರೆ ಬಂದರೆ. ಹೌದಾನೆ? ಹಾಗೆ ಬರಬಾರ್ದು.
ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರ್ ವಶಮಾಪದ್ಯತೆ ಮೇ. ಅವ್ರು ಹೇಗೆ ಹೇಳ್ತಾರೆ ನೋಡಿ. ನಾ ಸಂಪರಾಯ ಪ್ರತಿಭಾತಿ ಬಾಲಂ. ಬಾಲಂ ಅಂದರೆ ಹುಡುಗ ಅಲ್ಲ, ಚೈಲ್ಡಿಶ್ ಅಂತ ಅರ್ಥ. ಸಂಪರಾಯ ಅಂದರೆ ಮೋಕ್ಷ. ಅವೆಲ್ಲ ಇವ್ರಿಗೆ ಹೊಡೆಯೋದೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಓದೋ ಕೆಲಸ ಏನು ತಿಳಿಯೋದಿಲ್ಲ ಅವರಿಗೆ. ಶಾರ್ಟು ಚಾಕ್ಲೇಟ್ ಗೀಕಟ್ ಬಂತು ಬುದ್ಧಿ ಓಡೋದೇ ಇಲ್ಲ ಅವರಿಗೆ. ಅದೇ ಮಾತಿಲ್ಲಿ ಹೇಳ್ತಿರೋದು. ಅವ್ರು ಏನು ಮಾಡ್ತಾರೆ ಗೊತ್ತಾ? ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ. ಹಣ ಹಣ ಹಣ. ಇವತ್ತು ವಿತ್ತ ಮೋಹ ಇರೋರೆಲ್ಲ ಯಾರು ಅಂತ ಅರ್ಥ ಅಲ್ಲಿಗೆ? ಬಾಲಿಶರು ಅಂತ, ಚೈಲ್ಡಿಶ್ ಅಂತ. ಇತಿ ಮಾನಿ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ. ಈ ಲೋಕನೇ ಲೋಕ, ಬೇರೆ ಲೋಕ ಇಲ್ಲ. ಇದೆಲ್ಲ ಟ್ರೆಂಡ್ ಇರೋದು ಹಾಗೆ ತಾನೆ. ಈ ಬೇರೆ ಲೋಕ ಇದೊಂದೇ ಫೈನಲ್ ಅಷ್ಟೇ. ಪುನಃ ಪುನರ್ವಶ ವಾಪದ್ಯತೆ ಮೇ. ಅವ್ರು ಎಲ್ಲಿ ಹೋಗ್ತಾರೆ ಗೊತ್ತಾ? ನನ್ನ ಕಸ್ಟಡಿ ಬರ್ತಾರೆ ಅಂತ ಹೇಳ್ತಾರೆ. ಮೇ ವಶಃ. ಹೇಮದೇವರು ಮಾತಿದ್ರು, ಎಲ್ಲಿ ಬರ್ತಾರಲ್ಲ ನನ್ನ ಕಡೆ ಬರ್ತಾರೆ, ನನ್ನ ತಂದೆ ಬರೋಲ್ಲ ಕೂಡ ಕದಕಕ್ಕೆ ಹಾಕ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ನಾಸ್ತಿಕರು ಇವರೆಲ್ಲ. ಬೇರೆ ಲೋಕ ಇಲ್ಲ. ಗೊತ್ತಾಯ್ತಾ? ಅಯಂ ಲೋಕ. ಲೋಕ ಇಲ್ಲ ಅಂಬೋದಕ್ಕೆ ಎರಡರ್ಥ. ಲೋಕ ಇಲ್ಲ ಅಂದ್ರೇನು? ಲೋಕ ಅಂದರೆ ಶಾಸ್ತ್ರ ಅಂತ ಅರ್ಥ. ಲೌಕಿಕನೇ ಶಾಸ್ತ್ರ, ಅಧ್ಯಾತ್ಮ ಶಾಸ್ತ್ರನೇ ಅಲ್ಲ. ನಾವು ಬೇರೆ ಲೋಕ ಶಾಸ್ತ್ರ ಇಲ್ಲ ಅಂತ ಹೇಳೋದಿಲ್ಲ, ಆ ಥರ ಆಯಿತು. ಆ ಶಾಸ್ತ್ರ ಹೇಳೋದು ಅವರಿಗೂ ಗೊತ್ತಿಲ್ಲ, ಸುಮ್ಮನೆ ಫಾಲೋ ಮಾಡ್ತಿರೋದು ಅಷ್ಟೇ. ಹಾಗಾಗಬಾರ್ದು. ಶ್ರವಣಾಯಾಪಿ ಬಹುಭಿರ್ಯೋನಭ್ಯ ಶೃಣ್ವಂತೋಪಿ ಯಹೋ ಎನ್ನ ವಿದ್ಯು ಆಶ್ಚರ್ಯೋಸ್ಯ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಇನ್ನೊಂಥರ ಸಿಗೋದು ಭಾರಿ ಕಡಿಮೆ ಅಂತ ಹೇಳ್ತಾನೆ ನಚಿಕೇತ. ಇನ್ನು ಭಾರಿ ಕಡಿಮೆ. ಈ ಶ್ಲೋಕ ಹೇಗಿದೆ? ಭಗವದ್ಗೀತಾ ಶ್ಲೋಕ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಕೃತ್ವಾಪೇನಂ ವೇದ ನ ಚೈವ ಕಶ್ಚಿತ್. ಅದೇ ಎರಡು ಪದ ಅದೇ ಇದೆ, ಆಶ್ಚರ್ಯ ಆಶ್ಚರ್ಯ ಅಂತ. ಉರುಡು ರೇರ್ ಅಂತಿದೆ ಅರ್ಥ. ಶ್ರವಣಾಯಾಪಿ ಬೋಬಿರ್ಯೋ ಅಂತ ತಿಳ್ಕೊಳ್ಳೋಕೆ ಹೋಗಲಿಕ್ಕೆ ಅರ್ಥ ಮಾಡ್ಕೊಳ್ಳೋದು ಬೇಡ. ಕೇಳೋರೇ ಇಲ್ಲ ಅಂತ ಹೇಳೋದಿಲ್ಲ. ಆ ಮಾತು ಇಲ್ಲಿ ಬಂದಿರೋದು. ಮಾತು ಕೇಳೋರೇ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಶ್ರವಣಾಯ ಕೇಳೋದು ಗತಿ ಇಲ್ಲ, ಮಾಡೋದೇನು ಬಂತವನೀಗ. ಎರಡನೇದು ಶೃಣ್ವಂತೋಪಿ ಬಹುವು ನಾವಿದ್ದು ಕೇಳಿರ್ತಾರೆ, ತಿಳ್ಕೊಳ್ಳೋದೇ ಇಲ್ಲ. ಇವತ್ತು ಆನ್ಲೈನ್ ಬಂದು ಕೇಳೋರೇ ಇಲ್ಲ ಅಂತ ಹೇಳ್ತಾರೆ. ಆಫ್ಲೈನ್ ಕೇಳೋರೇ ಇಲ್ಲ, ಕೇಳೋರೇ ಇಲ್ಲ. ಕೇಳಿದವರು ತಿಳ್ಕೊಳ್ಳೋದೇ ಇಲ್ಲ. ಕೂತವ್ರಿಗೆ ಕಿವಿನೇ ಕೇಳೋದಿಲ್ಲ ಅಂಥವ್ರು. ಎಷ್ಟು ಕಷ್ಟ ಆಯಿತು. ಇಲ್ಲ, ಕಿವಿ ಕೇಳಿದವ್ರು ಇರ್ತಾರೆ. ಈಗ ಕೇಳಿದರೆ ಮಾಡೋಕ್ಕೆ ಬರೋದಿಲ್ಲ. ಇಂಥ ಸ್ಥಿತಿ ಇದ್ದರೆ ಆಶ್ಚರ್ಯೋಸ್ಯ ವಕ್ತ. ಇನ್ನು ಹೇಳೋರಲ್ಲಿ ಬರಬೇಕೀಗ. ಕೇಳೋನೇ ಇಲ್ಲ, ತಿಳ್ಕೊಳ್ಳಿ. ಹೇಳೋರು ಎಷ್ಟು ಜನ ಸಿಗ್ತಾರೆ? ಕುಶಲೋಸ್ಯ ಲಬ್ಧ. ಅವನು ಹೇಳೋನು ಕೂಡ ಅದನ್ನು ತಿಳ್ಕೊಂಡಿದ್ದರೆ ಇನ್ನು ಎಷ್ಟು ದೇರಾಗುತ್ತೆ. ಅದು ಕಷ್ಟ ಅಲ್ವಾ? ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಕುಶಲದಲ್ಲಿ ಉಳ್ಕೊಳ್ಳೋನು, ಕೇಳೋನು ಭಾರಿ ದುರ್ಲಭ. ಇದೆಲ್ಲ ಯಾವುದರ ಅರ್ಥ ಇದು? ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಜತತಿ ಸಿದ್ಧಯೇ. ಭಗವದ್ಗೀತೆ ವಾಕ್ಯನ 7ನೇ ಅಧ್ಯಾಯದಲ್ಲಿ. ಎಲ್ಲೋ ಒಬ್ಬನು ಸಿಗ್ತಾನಂತೆ. ಎಲ್ಲೋ ಅಲ್ಲಿ 1000 ಅಂದರೆ ಅವತ್ತು ಕೈದಲ್ಲಿ 1000. ಈಗ ಎಷ್ಟೋ ಕೋಟಿಗಳ ಮಧ್ಯೆ ಒಬ್ಬನು ಸಿಕ್ಕರೆ ಪುಣ್ಯ ಅಂಥ ಕಾಲ. ರಾಯರಂತಾರೆ ಎಷ್ಟು ಜನ ಆದರು? ನಮ್ಮಲ್ಲೇ ಯೋಚನೆ ಮಾಡಿ ಎಷ್ಟು ಜನ ಆಗಿದ್ದಾರೆ. ಪಾದರಾಜ ಎಷ್ಟು ಜನ ಆದರು? ಟೀಕಾರಾಯರು ಎಷ್ಟು ಜನ ಆದರು? ಅದು ಅರ್ಥ ಮಾಡಿಕೊಂಡು ಭಾರಿ ಭಾರಿ ಕಡಿಮೆ ಆಗ್ತಾ ಹೋಗ್ತಾರೆ. ಆಶ್ಚರ್ಯೋಸ್ಯ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ನನರೇಣ ಅವರ ಪ್ರೋಕ್ತ ಏಷಃ ಸುಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ಹಿ ಅತರ್ಕ್ಯಂ ಅಣುಪ್ರಮಾಣ. ನನರೇಣ ಅವರ ಪ್ರೋಕ್ತಃ ಏಷಃ ಸುಜ್ಞೇಯ. ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಅವರರಿಂದ, ನಮಗಿಂತ ಕಡಿಮೆಯವರಿಂದ ಏನರ್ಥ? ಜ್ಞಾನದಲ್ಲಿ ನಮಗಿಂತ ಕಡಿಮೆಯವರಿಂದ. ಇವತ್ತು ಥರ್ಡ್ ಇಯರ್ಗೆ 2ನೇ ಕ್ಲಾಸ್, 1ನೇ ಫಸ್ಟ್ ಇಯರ್ ಪಾಠ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದೇ ಫಸ್ಟ್ ಇಯರ್ 3rd ಇಯರ್ ಪಾಠ ಮಾಡ್ಬೋದು ಬೇಕಾದ್ರೆ, ಹೌದಲ್ಲ? ಅದಕ್ಕೇನೆ ಅವರಂತ ಹೋದ್ರೆ ಉಪಯೋಗ ಇಲ್ಲ. ವರ ಅಂದರೆ ಶ್ರೇಷ್ಠ, ಅವರ ಅಂದ್ರೇನು? ಕಡಿಮೆ. ನಾ ಏಷ ಸುಜ್ಞೇಯ. ಅವ್ರಿಗೆ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಬಹುಧಾ ಚಿಂತೆ. ಎಷ್ಟು ಚಿಂತನೆ ಮಾಡಿದ್ರೆ ಉತ್ತರ ಸಿಗೋದಿಲ್ಲ. ಅದಕ್ಕೇನಾಗಬೇಕೀಗ? ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಅನನ್ಯರು ಅಂದರೆ ಏಕತ್ವವಾದಿಗಳು. ಅವ್ರು ಹೇಳಿದ್ರೆ ಏನು ಉಪಯೋಗ ಇಲ್ಲ. ಗತಿ ಬರೋದಿಲ್ಲ ಅಂದರೆ ಜ್ಞಾನ ಬರೋದಿಲ್ಲ, ಮೋಕ್ಷನೂ ಸಿಗೋದಿಲ್ಲ. ಅಣೀಯಾನ್ಹಿ ಅತರ್ಕ್ಯಂ ಅಣುಪ್ರಮಾಣ. ಶಾಸ್ತ್ರ ಎಷ್ಟು ಗಹನ ಅಂತ ಹೇಳಿದರೆ ಸೂಕ್ಷ್ಮಾತಿ ಸೂಕ್ಷ್ಮ. ತಿಳ್ಕೊಬೇಕಾದ್ರೆ ಏನಾಗಿರ್ಬೇಕು? ಅವರು ಭಾರಿ ತಿಳ್ಕೊಂಡಾಗಬೇಕು, ನಮಗಿಂತ ಹೆಚ್ಚು ತಿಳಿದವರಾಗಬೇಕು, ಅವರ ಹತ್ರ ಹೋಗ್ಬೇಕು, ಹೊರತು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನನ್ಯ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಅನ್ಯೋ ಭಗವಾನ್ ಅನ್ಯೋಹಂ ಇತಿ ಅಜಾನನ್ ಅನನ್ಯ. ಭಗವಂತ ನಮಗಿಂತ ಭಿನ್ನ ಅಂತ ಯಾರಿಗೆ ಗೊತ್ತಿಲ್ಲ, ಅವರು ಅನನ್ಯರು.
ತೇನ ಪ್ರೋಕ್ತೆ ಗತಿ ಜ್ಞಾನಂ ನಾಸ್ತಿ ಅಂತ ಒಂದು ಉಪದೇಶ ಮಾಡಿದರೆ ಏನು ಅಂದರೆ ಅಭೇದವಾದಿಗಳು ಹೇಳಿದರೆ ಜ್ಞಾನ ಬರೋದಿಲ್ಲ. ಇವತ್ತು ಅಭೇದವಾದಿಗಳೇ ಡಾಮಿನೇಟ್ ಆಗಿದ್ದಾರೆ, ಹೌದಲ್ಲ? ಅಭೇದವಾದಿಗಳು ಹೇಳಿದರೆ ಜ್ಞಾನ ಬರೋದಿಲ್ಲ. ಪ್ರೋಕ್ತ ಅನ್ನೇನೈವ ಸುಜ್ಞಾನ. ಇವತ್ತು ಅಷ್ಟೇ, ಯಾವಾಗಲೂ ಕೂಡ ಜನರಲ್ ಅವ್ರ ಹತ್ರ ಕಮಿಟಿ ಸೇರಿಸಲ್ಲ. ಎಕ್ಸ್ಪರ್ಟೈಸ್ ಜೊತೆಗೆ ಏನಿರ್ಬೇಕು, ಅವನು ಭಾಳ ಗೊತ್ತಿರಬೇಕು ಅವನಿಗೆ. ಇದು ಬೇರೆ ಅದು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಅಂತ ಕೊಟ್ಟಾಗ ಎಕ್ಸ್ಪರ್ಟ್ ಆಗಿರ್ಬೇಕು. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಜೀವ ಆ್ಯಂಡ್ ಈಶ್ವರ ಮಾಡಬೇಕೀಗ. ಇವರೇನು ಮಾಡ್ತಾರೆ, ನೋ ಡಿಸ್ಟಿಂಕ್ಷನ್ ಅದು ಏನು ಅರ್ಥ ಅವರಿಗೆ? ಅವನು ಅವನೇ ಹೇಳ್ತಾನಾಗಿದ್ದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಾ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಮುಂದೆ ಹೇಳ್ತಾರೆ. ಈಗ ಹಾಗೆ ಯಾರು ಹೇಳಬೇಕು? ಅನನ್ಯ ಹೇಳಿದರೆ ಬರೋದಿಲ್ಲ, ಅನ್ಯ ಹೇಳಿದರೆ ಬರುತ್ತೆ ಅಂತ ಹೇಳಿದರು. ಅನ್ಯ ಅಂದರೆ ಅನ್ಯತ್ವ ಜ್ಞಾನಿ ಅಂತ ಅರ್ಥ. ಜೀವೇಶ್ವರ ಭೇದ ಜ್ಞಾನಿ ಹೇಳಿದರೆ ಬರುತ್ತೆ, ಹೊರತಿದ್ರೆ ಬರೋದಿಲ್ಲ. ಅವರು ಇದೇ ಅರ್ಥ ಬರೀತಾರೆ. ಆಶ್ಚರ್ಯ ಅಂದರೆ ಬೇರೆ ಅರ್ಥ ಬರೆಯೋದಿಲ್ಲ. ವೇದ ಜ್ಞಾನಿನೇ ಹೇಳಬೇಕು ಹೊರತು ಅವೇದ ಜ್ಞಾನಿ ಹೇಳೋದಕ್ಕೆ ಬರೋದಿಲ್ಲ. ಇತಿ ವಾಕ್ಯಶೇಷ. ವಾಕ್ಯಶೇಷ ಅಂದರೆ ಏನು? ಮುಂದಿಲ್ಲೇ ಹೇಳ್ತಾರೆ ಅಂತ ಅರ್ಥ. ಮುಂದೆ ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಇಲ್ಲೇ ಬರುತ್ತೆ. ಅದು ಇಲ್ಲೇ ಹೇಳ್ತಾ ಇದ್ದಾರೆ. ಜೀವಾನಾಂಚೈವ ವಿಷ್ಣೋಶ್ಚ ಯೋನವೇತ್ತಿ ಭಿದಾಂ ಪುಮಾನ್ ತದನುವ್ರತಾಶ್ಚ ಏಕೇತ್ಯೆ ತೇಷಾಂ ಜ್ಞಾನಂ ನ ಜಾಯತೆ. ವೇದ ಜ್ಞಾನ ಅವರಿಗಿಲ್ಲ, ಅವ್ರ ಫಾಲೋವರ್ಸ್ ಬೇರೆ ಇದ್ದಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಏನೂ ಉಪಯೋಗ ಇಲ್ಲ. ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ. ನೀನು ಯಾರು ಪ್ರೇಷ್ಠ? ನೀನು ಭಾಳ ಪ್ರಿಯನಾದವನು ನನಗೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಯಾಮ್ ಎಲ್ಲಿದೆ? ಹಿಂದೆ ಹೋಯ್ತದು. ಇದು ಎಲ್ಲಿ ಹಾಕಿಬಿಟ್ಟಿರ್ತಾರೆ, ಸಿಗಬೇಕು ಹುಡುಕಬೇಕು ಇಷ್ಟಲ್ಲ. ನೋಡಂತೆ ಎಲ್ಲಿದೆ. ನೈಷ ಬಂದೆ ತದನುವ್ರತ ಅಷ್ಟೇ ಏಕೇಚ ಮುಂದೆ ಬರುತ್ತೆ. ತೇಷಾಂ ಜ್ಞಾನಂ ನ ಜಾಯತೆ ಇತಿ ಬ್ರಹ್ಮವೈವರ್ತೆ. ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ. ಅನ್ಯತ್ವ ಜ್ಞಾನಿ ಅದು ಏನೈತಿ? ವರರು ಅಂದರೆ ಯಾರಾಯ್ತೀಗ? ವರರು ಅಂದರೆ ಶ್ರೇಷ್ಠರು. ಶ್ರೇಷ್ಠ ಯಾರು? ಜ್ಞಾನಿಗಳು. ಅನ್ಯತ್ವ ಜ್ಞಾನಿಗಳು ಶ್ರೇಷ್ಠ. ಉಳಿದವರು ಅವರವರು ಅಂದ್ರೇನು? ಅನ್ಯತ್ವ ಜ್ಞಾನ ಇಲ್ಲದೇ ಇತ್ತು. ಅಭೇದ ವಾದಿಗಳೆಲ್ಲ ಅವರು, ಭೇದ ಜ್ಞಾನಿಗಳೆಲ್ಲ ವರರು. ಯಂ ತ್ವಾ ಮಾಪಃ ಸತ್ಯಧೃತಿರ್ಬತಾಸಿ ತ್ವಾದೃನ್ನೋ ಭೂಯಾತ್ ನಚಿಕೇತ ಪ್ರಶ್ನ. ಅರ್ಜುನ ಅಲ್ಲೇ ಹೇಳ್ತಾರೆ. ಅರ್ಜುನ ಯಾತಿಗೆ ಹೇಳ್ತಾನೆ ಗೊತ್ತು? ಎತ್ತೇಯಂ ಪ್ರಿಯಮಾಣಾಯ ವಕ್ಷಾಮಿ ಹಿತಕಾಮ್ಯ. ಕೃಷ್ಣ ಹೇಳೋದಲ್ಲ, ಇಲ್ಲಿ ಹೇಳ್ತಾನೆ. ನಿನ್ನಂಥ ಶ್ರೋತೃಗಳು ಸಿಗೋದು ಭಾರಿ ಕಷ್ಟ, ಹೇಗೆ ಹೇಳ್ತೇನೆ ಅಂತ ಹೇಳ್ತೇನೆ. ಇಷ್ಟೆಲ್ಲ ಹಠ ಹಿಡಿದು ಕೂತಿದ್ದೀಯಲ್ಲ, ನಿಗೀಗ ಹೇಳ್ತೇನೆ. ಎಷ್ಟೋ ಜನ ಕೋರ್ಸಿ ಸೇರಿರ್ತಾರೆ, ಬೇರೆ ಕೆಲಸ ಸಿಗ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಏನಾಯ್ತು? ಅವ್ರಿಬ್ದು ಎಷ್ಟು ಲಾಸ್ ಆಗುತ್ತೆ. ಇವರು ತುಂಬ ಜನ ಪ್ರಾಬ್ಲಮ್ ಅದು. ಎಷ್ಟೋ ಜನ ಎಕ್ಸ್ಪರ್ಟ್ಸ್ ಎಲ್ಲ ಎಲ್ಲ ಸಿಗ್ತಾರಲ್ಲ, ಅವ್ರು ಹೇಳ್ತಾರೆ ಕಷ್ಟಪಟ್ಟು ಟ್ರೈನಪ್ ಮಾಡ್ತೀವಿ ನಾವು ಅವ್ರನ್ನ ಎಲ್ಲದಕ್ಕೂ. ಬೇರೆ ಕೆಲಸ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಟ್ರೈನ್ ನಮ್ಮ ಹತ್ರ ತೊಗೋತಾರೆ, ಕೈ ಕೊಟ್ಟು ಹೋಗ್ಬಿಡ್ತಾರೆ ಅಂತ. ಈಗ ನಡೆಸೋದಕ್ಕೆ ಮತ್ತೆ ಹೊಸ ಬರ್ತಾರೆ. ಅವ್ರು ಟ್ರೈ ಮಾಡೋದು ಕಷ್ಟನೇ, ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಮತ್ತೆ ಓಡೋಗ್ಬಿಡ್ತಾರೆ. ಹಾಗಾಗತ್ತೆ, ಹಾಗಾಗಬಾರ್ದು. ಜಾನಾಮ್ಯಹಂ ಸೇವದೆ ನಿತ್ಯನಿತ್ಯಂ ನಹಿ ಅಧ್ರುವೈ ಪ್ರಾಪ್ಯತೆ ಹಿ ಧ್ರುವಂ ತತ್ ತಥೋ ಮಯ ನಚಿಕೇತಶ್ಚಿತೋಗ್ನಿ ಅನಿತ್ಯ ದ್ರವ್ಯೈ ಪ್ರಾಪ್ತವಾನ್ ಅಸ್ಮಿ. ಎಷ್ಟು ಸೂತ್ರ ನೋಡಿ ಹೇಗಿದೆ. ನಹಿ ಅಧ್ರುವೈ ಪ್ರಾಪ್ಯತೆ ಹಿ ಧ್ರುವಂ ತತ್. ಪರಮಾತ್ಮ ಧ್ರುವಲೋಕ, ವೈಕುಂಠಲೋಕ, ನಿತ್ಯಲೋಕ. ಅಧ್ರುವ ಅನಿತ್ಯ ಚಿಂತನೆಯಿಂದ ನಿತ್ಯಲೋಕ ಹೇಗೆ ಸಿಗುತ್ತೆ? ಸಿಗೋದಿಲ್ಲ. ಅರ್ಥ ಆಯ್ತಾ? ಅದನ್ನೇ ಪ್ರಹ್ಲಾದ ಹೇಳಿದೆ. ರಾಯ ಕಲತ್ರಂ ಬಸವಸ್ತುತಾದಯ ಗೃಹಾಮಹಿ ಕುಂಜರ ಕೋಶಭೂತಯ ಸರ್ವೇತ್ಥ ಕಾಮಾ ಕ್ಷಣಭಂಗುರಾಯಶ ಆಯುಷಃ ಕುರ್ವಂತಿ ಮರ್ತ್ಯಾಶ್ಚ ಕಿಯತ್ ಪ್ರಿಯಂ ಚಲಾಹ. ಕಿಯಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಅನಿತ್ಯ ಪದಾರ್ಥಗಳು ಏನು? ಚಲ ಅಂದರೆ ಅನಿತ್ಯ. ಅನಿತ್ಯ ಪದಾರ್ಥ ಏನು? ನಿತ್ಯ ಪದಾರ್ಥ ಹಾಕಿ ಕೊಡುತ್ತೆ. ಹೇಳಲಿಲ್ಲ, ಕಂಪ್ನಿನೇ ಟೆಂಪರರಿ, ಪರ್ಮನೆಂಟ್ ಜಾಬ್ ಹಾಕಿ ಅದು. ಮರ್ತ್ಯಲೋಕ ಇದು. ಮರ್ತ್ಯಲೋಕ ಮಾರ್ಟಲ್ ವರ್ಲ್ಡಲ್ಲಿ ಇಮಾರ್ಟಾಲಿಟಿ ಹೇಗೆ ಸಿಗುತ್ತೆ? ಇದು ಪ್ರಹ್ಲಾದನ ಮಾತು, ಇದೇ ನಚಿಕೇತನ ಮಾತು. ಎಲ್ಲ ಮ್ಯಾಚ್ ಆಗುತ್ತೆ. ಅದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂತನ. ತಿಳಿದವರು ಯಾರೇ ಹೇಳಿದರೂ ಕೂಡ ಏನಿರಲ್ಲ ಅದರಲ್ಲಿ ಭಿನ್ನಾಭಿಪ್ರಾಯ ಬರೋದಿಲ್ಲ. ವರ್ಡಿಂಗ್ ಚೇಂಜ್ ಆಗುತ್ತೆ ಹೊರತು ಕಾನ್ಸೆಪ್ಟ್ ಚೇಂಜ್ ಆಗೋದಿಲ್ಲ. ಅನಿತ್ಯ ದ್ರವ್ಯೈ ಪ್ರಾಪ್ತವಾನ್ ಅಸ್ಮಿ ನಿತ್ಯಂ. ಅನಿತ್ಯ ದ್ರವ್ಯಗಳಿಂದ ಎಂದೂ ಸಿಗೋದಿಲ್ಲ. ಇದು ಗೊತ್ತಾಗ್ಬಿಟ್ರೆ ಜನ ಎಲ್ಲ ಚೇಂಜ್ ಆಗಿಬಿಡ್ತಾರೆ. ಇವು ಅನಿತ್ಯ ಪದಾರ್ಥಗಳು. ಜೀವ ನಿತ್ಯ, ನಿತ್ಯನಾದ ಜೀವನಿಗೆ ಅನಿತ್ಯವಾದ ಧನಾದಿಗಳಿಂದ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿದರೆ ಯಾರು ಟೂ ಮಚ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಅನ್ನ ಪುಣ್ಯಕ್ಕೆ ಎಲ್ಲ ಎಲೆಯಲ್ಲಿ ಪರಿಸಿಡೋಕ್ಕೆ ಹೋಗೋದಿಲ್ಲ. ಕಂಡವ್ರು ದುಡ್ಡು ಮುಟ್ತಾರೆ, ಕಂಡವ್ರು ತಿಂದದ್ದು ಯಾರು ಬಿಡ್ತಾರ? ಅನ್ನದ ಬಗ್ಗೆ ಒಂದು ಹೇಯತ ಬುದ್ಧಿ ಬಂದಿದೆ. ಕಂಡವ್ರ ದುಡ್ಡು ಕಂಡವ್ರ ತಿಂದ ಅನ್ನ ಇದ್ದಾಗೆ, ಉಚ್ಚಿಷ್ಟ ಇದ್ದಾಗ ಲೆಕ್ಕ. ಮುಟ್ಲಕ್ಕೆ ಹೋಗ್ಬಾರ್ದು. ಯಾರಿಗೂ ಮುಟ್ಟೋದಿಲ್ಲ, ಏನು ಮಾಡಿದ್ರೆ ಮುಟ್ಟೋದಿಲ್ಲ. ಅವ್ನಿಗೆ ದುಡ್ಡು ಬೇಕು, ಇದೆಲ್ಲ ದುಡ್ಡು ತೋಡ್ತಾನೆ. ನಾನು ತೊಗೊಳ್ಳೋ, ಯಾಕಂದ್ರೆ ಏಂಜಿಲ್ಲ ಅದು ನ್ಯಾಯ ತೊಗೊಳ್ಳಿ ಅಂತ ಹೇಳ್ತಾರೆ. ನಾನು ದುಡಿಬೇಕು.
ತಾನು ಸಂಪಾದನೆ ಮಾಡಿದ್ರೆ ಏನದು ಅದು ಹೊಸ ಅಡಿಗೆ. ಧರ್ಮೇಣೇಜ್ಯ ಸಾಧನಾನೇ ಸಾಧಯಿತ್ವ ವಿಧಾನತಃ ಸ್ನಾತ್ವಾ ಸಂಪೂಜೆಯದ್ವಿಷ್ಟು ವೇದ ತಂತ್ರೋಕ್ತ ಮಾರ್ಗತ ಸದಾಚಾರ ಸ್ಮೃತಿಯ ಮಾತು. ನಾವು ಕಷ್ಟಪಟ್ಟು ದುಡಿಬೇಕು, ಅದು ದೇವ್ರಿಗೆ ಅರ್ಪಿಸ್ಬೇಕು ಅಷ್ಟೇ ಹೊರತು ಏನು ಮಾಡಬಾರ್ದು. ಇನ್ನೊಬ್ರು ಮಾಡಿ ಪುಣ್ಯ ಅವ್ರಿಗೆ ಹೋಯ್ತು, ನಮಗೇನು ಬಂತು ಅಂತ ಹೇಳ್ತಾರೆ. ಪುಣ್ಯ ಅವ್ರಿಗೆ ಹೋಯ್ತು. ಅಟಿಕಾರ ಅದಕ್ಕೆ ಅರ್ಥ ಬರೀಬೇಕಾದ್ರೆ ಹೇಳ್ತಾರೆ, ತುಳಸಿಯಿಂದ ಶುರುವಾಗ್ತದೆ. ತುಳಸಿ ನಿಮ್ಮ ಮನೆಯದಾಗಲಿ ಪಕ್ಕದ ಮನೆ ಹಾರಿಸಿ ಪೂಜೆ ಮಾಡಬೇಡಿ. ಕೇಳಿ ತೊಗೊಳೋದು ಬೇರೆ, ಇಲ್ಲ ಅಡಿಗೆ ಹೋಗಿ ತೊಗೊಂಬೇಡಿ, ಕಾಡಿಗೆ ಹೋಗಿ ತೊಗೊಂಡ್ಬೇಡಿ. ಬೆಂಗಳೂರಲ್ಲಿ ಕಾಡಲ್ಲಿ ಸಿಗ್ಬೇಕು ನಿಮಗೆ ಸಾಧ್ಯನೇ ಇಲ್ಲ. ಆ ಕಾಡಿಗೆ ಹೋಗೋದು ಬರೋದಿಸೇ ಬರೋದು, ವಾಪಸ್ಸೇ ಬರೋದಿಲ್ಲ. ಅದಕ್ಕೆ ನೀವು ಚಿಕ್ಕದಾಳು ಬೆಳೆಸಿ, ಇಲ್ಲವ್ರು ಒಂದಾಳ ಹಾಕಿ, ನೂರಾರು ದಳ ಸಿಗದವ್ರು ಪರವಾಗಿಲ್ಲ, ಒಂದು ದಳ ಶ್ರೀ ತುಳಸಿ ಅಷ್ಟು ಸಾಕು. ಅದು ಇನ್ನೊಬ್ಬರಿಂದ ತಂದಿದ್ದಾದರೆ ಕೊಡೋದು ಬೇರೆ, ಕದ್ದು ತಂದರೆ ಪಾಪ ಅಂತೇಳಿ. ಚೌರ್ಯಾಲ್ ಲಬ್ಧಾನಿ ಯಾನಿಚ, ಅದಕ್ಕೆಲ್ಲ ಟೀಕಾರಾಯರ ಮತ್ತು ವ್ಯಾಖ್ಯಾನ. ಕಳ್ತನ ತರಬೇಡಿ, ಆದಷ್ಟು ದುಡ್ಡು ಕೊಟ್ಟು ತರ್ಲಕ್ಕೆ ಹೋಗಬೇಡಿ, ಅಕ್ರೀತಾನೆ ಕೊಂಡಿದ್ದಾಗಬಾರ್ದು ಅಂತ ಹೇಳ್ತಾರೆ. ಪುಣ್ಯ ಅವ್ರಿಗೆ ಹೋಯ್ತು, ಮತ್ತೆ ನಮಗೆ ನಮ್ಮ ಶ್ರಮ ಬರ್ತಷ್ಟು ಮಹತ್ವ ಬರುತ್ತೆ. ಜೊತೆಗೆ ಒಂದು ಯಾವ ತಂದಿರ್ತಾನೆ ಯಾರಿಗೆ ಗೊತ್ತು, ಅಥವಾ ಯಾವ ಕೈಲಿ ಬಿಟ್ಟಿರ್ತಾನೆ ಹೇಳೋದಕ್ಕೆ ಬರೋದಿಲ್ಲ. ಅದೆಲ್ಲ ಹೇಳ್ತಾರೆ, ಅದೆಲ್ಲ ನಾಳೆ ಇದು ಈಗ ಅಪ್ರಿಷಿಯೇಟ್ ಮಾಡಿ. ಈ ಮುಖ್ಯ ಪಾಯಿಂಟ್ ಈಗ ಬರುತ್ತೆ. ಶ್ರೇಯ ಪ್ರೇಯ ಪದ ಉಪಯೋಗಿಸ್ತಾರೆ, ಎಲ್ಲರಿಗೂ ಉಪಯೋಗಿಸಿದ್ದಿಲ್ಲ. ಎರಡು ಕೀ ವರ್ಡ್ಸ್ ಅವು. ಇಡೀ ಕಠೋಪನಿಷತ್ತಿನ ಓದಿದ ಮೇಲೆ ಒನ್ ವರ್ಡಲ್ಲಿ ಹೇಳಬೇಕಾದ್ರೆ ಪ್ರೇಯಸ್ಸು ಶ್ರೇಯಸ್ಸು ಎರಡು ಮುಖ್ಯವಾದ ಪದಗಳು. ಅದು ನಾಳೆ ಇರೋದೆಲ್ಲ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ